ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರೊಫೈಲ್ ಬಂದು ಹರ್ಷಿತಾ ಅವ್ರದ್ದು. ಮಾಡಿಸಿಕೊಂಡು 9 ವರ್ಷ ಆಗಿದೆ ಸ್ನೇಹಿತರೆ. ಇವರ ಒಂದು ಕೆಲಸ ಏನಪ್ಪ ಅಂದರೆ ಏನೂ ಇಲ್ಲ, ಅಡುಗೆ ಮಾಡಿಕೊಂಡು ಇರೋದು ಅಷ್ಟೇ. ಗೃಹಿಣಿಯಾಗಿ ಮನೇಲೆ ಶಾಂತವಾಗಿ ಇರ್ತಾರೆ. ಬಯಕೆ ಬಂದು ತೂತು ಕಿತ್ತು ಹೋಗೋ ತನಕ ಹಾಕಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸಂಬಂಧ ಬಂದು ವಯಸ್ಸು 30ರ ಒಳಗೆ ಇದ್ದರೆ ಒಳ್ಳೆಯದು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಕೊಡುವುದರ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಗೂಟ ಎಷ್ಟು ಬಾರಿ ಎದ್ದೇಳುತ್ತೋ ಅಷ್ಟು ಬಾರಿನೂ ಕೊಡ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದರ ಬಗ್ಗೆ ಅನುಮಾನ ಪಡುವ ಒಂದು ಅವಶ್ಯಕತೆ ಇರೋದಿಲ್ಲ ಅಂತಕ್ಕಂಥದ್ದು ಸಹ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ರೆಂಟಿಗೆ ಕೊಡ್ತಾರೆ ಸ್ನೇಹಿತರೆ ಬಾಡಿಗೆನ. ನೋಡಿ, 3 BHK ಮನೆನ ರೆಂಟ್ಗೆ ಕೊಡ್ತಕ್ಕಂಥದ್ದಾಗಿ ತಿಳಿಸಲಾಗಿದೆ. ಇನ್ನು 8,884 ಸ್ಕ್ವೇರ್ ಫೀಟ್ ಹೋಮು ಇದು. ಓಕೆನಾ. ಇನ್ನು ಎಷ್ಟೊತ್ತು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಒಂದೊಂದಾಗಿ ಹೇಳಿದ್ದಾರೆ, ಹೇಳ್ತಾ ಹೋಗ್ತೀನಿ ನೋಡಿ. ಮನೆ ಕೊಟ್ಟ ನಂತರ ಏನೇ ಸಮಸ್ಯೆ ಇದ್ರೂ ಹೇಳುವ ಹಾಗಿಲ್ಲ. ಮೊದಲನೇದು, ತೂತದಲ್ಲಿ ತುಪ್ಪ ಬಂದಾಗ ಕರಿತೀನಿ, ಇಷ್ಟ ಇದ್ದರೆ ಬಂದು ರುಚಿ ನೋಡ್ಬೋದು, ಇಲ್ಲ ಬಿಡ್ಬೋದು. ಪಕ್ಕದಲ್ಲೇ ಮಲಗಿಸಿಕೊಂಡು ಶಬ್ದ ಮಾಡಬಾರ್ದು, ಅಷ್ಟು ನಿಧಾನವಾಗಿ ದೆಂಗಬೇಕು. ಜೊತೆಗೆ ಸಾಕು ಅಂತ ಹೇಳೋವರೆಗೂ ಕೂಡ ಮಾಡಬೇಕು ಅಂತ ಇಲ್ಲಿ ಅವರ ಒಂದು ಆಸೆನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇದೆಲ್ಲ ಸ್ನೇಹಿತರೆ ಮಾಡಲೇಬೇಕು ಅಂತೇನಿಲ್ಲ, ಇಷ್ಟ ಇದ್ದರೂ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ, 3 BHK ಮನೆ ಆಗಿರುವುದರಿಂದ ಎಲ್ಲ ರೂಮುಗಳು ದೊಡ್ಡದಾಗಿ ಇದ್ದಾವೆ, ಎಲ್ಲಿ ಬೇಕೋ ಅಲ್ಲಿ ಮನ ಬಂದಂತೆ ಇಕ್ಕಬಹುದು, ಮಾಡ್ಬೋದು ಅಂತ ಇಲ್ಲಿ ಅಂದರೆ ದೆಂಗಾಡ್ಬೋದು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸ್ವಲ್ಪ ನಾಚಿಕೆಯಿಂದ ಅವರು ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇದಿಷ್ಟು ಎಷ್ಟೊತ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಇನ್ನು ಭಾಳ ಇದೆ ಸ್ನೇಹಿತರೆ ಅವ್ರದ್ದು ಆಸೆ. ಇನ್ನು ಮನೆ ರೆಂಟ್ ಕಮ್ಮಿ ಮಾಡಲು ಪ್ರಮುಖ ಕಾರಣಗಳ ಏನೇನೇನಪ್ಪ ಅಂತ ಇಲ್ಲಿ ಹೇಳಿದ್ದಾರೆ. ಜಾಸ್ತಿ ಹೇಳಿದ್ರೆ ಯಾರೂ ಬರುವುದಿಲ್ಲ, ಕೊನೆವರೆಗೂ ಆಸೆ ತೀರುವುದೇ ಇಲ್ಲ, ಹಾಗೆ ಜೀವನ ಸಾಗುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಾರೆ. ಹಂಗಾಗಿ ರೆಂಟ್ಗೆ ಕಮ್ಮಿ ಮಾಡ್ತಾ ಇರೋದಷ್ಟೇ. ಒಂದು ಸಣ್ಣ ವಿಚಾರದಲ್ಲಿ ಗಂಡ ಕಿತ್ತಾಡಿಕೊಂಡು ಬೇರೆ ಮನೆ ಮಾಡಿಕೊಂಡು ಇದ್ದಾನೆ. ಅಪರೂಪಕ್ಕೆ ಬಂದು ಅಪ್ಪ ಅಮ್ಮನನ್ನು ಮಾತನಾಡಿಸ್ಕೊಂಡು ಹೋಗ್ತಾನೆ, ಆದರೆ ಜೊತೆಗೆ ಮಲಗೋದು ಬಿಟ್ಟು ವರ್ಷಾನುಗಟ್ಟಲೆ ಆಯಿತು ಅಂತ ಹೇಳಿದ್ದಾರೆ. ಅಂದರೆ ಏನೋ ಅತ್ತೆ ಮಾವ ಅಂತ ಹೇಳ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಹೋಗ್ತಾರೆ, ಅಷ್ಟು ಬಿಟ್ಟರೆ ಏನಿಲ್ಲ. ಅವರ ಜೊತೆ ಇದ್ದು ಸಪ್ಪೆ ಜೀವನ ಆಗಿತ್ತು, ಯಾಕಾದರೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟನು ಅಂತ ಅನ್ನಿಸಿಬಿಟ್ಟಿತ್ತು. ಅಷ್ಟೊಂದು ಬೇಸರದ ಒಂದು ಜೀವನವನ್ನು ಕಳೀತಾ ಇದ್ರಂತೆ ಸ್ನೇಹಿತರೆ ಅವ್ರ ಜೊತೆಲಿ. ಇನ್ನು ಹೌಸ್ ರೆಂಟ್ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು 3 BHK. ದಿಸ್ ಹೌಸ್ ಹ್ಯಾಸ್ 3 bedrooms ಆ್ಯಂಡ್ ಈಚ್ ಬೆಡ್ರೂಮ್ಸ್ ಹ್ಯಾಸ್ ಫ್ಯಾನ್ಸ್ ಆ್ಯಂಡ್ AC ಕೂಲರ್ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ಬೆಡ್ರೂಮಲ್ಲೂ ಕೂಡ ಫ್ಯಾನು ಮತ್ತು AC ಇರುತ್ತೆ. ದಿಸ್ ಹೌಸ್ ಇಸ್ ಬಿಲ್ಟ್ ಇನ್ 8,884 ಸ್ಕ್ವೇರ್ ಫೀಟ್ ಆ್ಯಂಡ್ ಆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಮನೆ 2,400 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಆಲ್ ಫೆಸಿಲಿಟೀಸ್ ಅವೈಲೇಬಲ್ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಸಿಗ್ತದೆ. ಎವ್ರಿ ಒನ್ ಹ್ಯಾಸ್ ಟು ಪೇ ದ ರೆಂಟ್ ಕರೆಂಟ್ಲಿ ಎವ್ರಿ ಮಂತ್. ಅಂದರೆ ಪ್ರತಿಯೊಬ್ಬರು ತಿಂಗಳಿಗೆ ಸರಿಯಾಗಿ ಕಟ್ಕೊಂಡು ಹೋಗಬೇಕು, ತಿಂಗಳ ಅಂತ ಹೇಳಿದ್ದಾರೆ. ದೇರ್ ಇಸ್ ಎ ವಾಟರ್ ಟ್ಯಾಂಕ್ ಆ್ಯಂಡ್ ವಾಟರ್ ಶುಡ್ ಬಿ ಯೂಸ್ ಸ್ಪೇರಿಂಗ್ಲಿ. ಇನ್ ಕೇಸ್ ಆಫ್ ಶಾರ್ಟೇಜ್ ಯು ಶುಡ್ ಬ್ರಿಂಗ್ ವಾಟರ್ ಫ್ರಮ್ ಎನಿವೇರ್ ಅಂತ ಹೇಳಿದ್ದಾರೆ. ಅಂದರೆ ಏನಾದ್ರು ನೀರನ್ನು ಬಳಸಬೇಕಾದ್ರೆ ಮಿತವಾಗಿ ಬಳಸಬೇಕು, ಕಮ್ಮಿ ಬಿದ್ದರೆ ನೀವೇ ತಂದು ಹಾಕಬೇಕು ಎಲ್ಲಿಂದನಾರು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ದ ರೆಂಟ್ ವಿಲ್ ಬಿ ಇನ್ಕ್ರೀಸ್ಡ್ ಆ್ಯನ್ಯುಯಲಿ ಆ್ಯಂಡ್ ಶುಡ್ ನಾಟ್ ಬಿ ಡಿಸ್ಪ್ಯೂಟೆಡ್ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿ ತಿಂಗಳು ರೆಂಟು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ವರ್ಷಕ್ಕೆ ಪ್ರತಿ ವರ್ಷವೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಅದ್ರ ಬಗ್ಗೆ ಏನು ತಕರಾರು ಮಾಡುವ ಹಾಗಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಈ ಒಂದು ಪ್ರೊಫೈಲ್ನ ಮಾಹಿತಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.